ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅಖಿಲ ಭಾರತ ಕಾಂಗ್ರೆಸ್ ಎಲ್ಲ ಮುಖಂಡರುಗಳು ನೇಮಕವನ್ನು ಮಾಡಿದ್ದಾರೆ. ಈಗಾಗಲೇ ಅವರಿಗೂ ಕೂಡ ಇದು ಒಂದು ಯುದ್ಧದ ಕಾಲ. ಚುನಾವಣೆ ಪ್ರಾರಂಭ ಆಗಿದೆ. ಇನ್ನು 1 ತಿಂಗಳ 3 ದಿನ ಇದೆ. ಈ ಚುನಾವಣೆಯನ್ನು ಗೆಲ್ಲತಕ್ಕಂಥದ್ದು ಮತ್ತು ಅದರ ಜೊತೆಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಪಕ್ಷವನ್ನು ಇವತ್ತು ಉಳಿಸ್ತಕ್ಕಂಥ ಕೆಲಸ ಮತ್ತು ನಾವು ಇವತ್ತೇನು ಈ BJPನ ಕಿತ್ತ ಒಗೆಯಬೇಕು ಈ ಜಿಲ್ಲೆಯಿಂದ ಅಂತ ಏನು ಶಪಥ ಮಾಡಿದ್ದೋ ಆ ಒಂದು ಕಾಲದಲ್ಲಿ ಇವತ್ತು ಪ್ರಧಾನ ಕುಮಾರ್ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅದಕ್ಕಾಗಿ ನಾನು KPC ಅಧ್ಯಕ್ಷ ಶಿವಕುಮಾರ್ ಅವರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ನ ಎಲ್ಲ ಮುಖಂಡಗಳಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ನಾನು ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಪಕ್ಷವನ್ನು ಕಟ್ಟುವ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಹೋಗಿ ಅಂತ ಮಾತನ್ನು ಸಹ ಹೇಳಿದ್ದಾರೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ನನ್ನನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಿದಂಥ ಸಂದರ್ಭ ಮತ್ತು ನಮ್ಮ 2 ಜನ KPCCಯ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ದಾರೆ, ರಮೇಶ್ ಅವರನ್ನ, ನಾಗರಾಜ್ ಅವರನ್ನ. ಆ ಸಂಬಂಧವಾಗಿ ನಮ್ಮ KPCCಯ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರಿಗೆ, ಮುಖ್ಯ ಅಧ್ಯಕ್ಷರಾದ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ನಮ್ಮೆಲ್ಲ ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದೀರಾ. ನನಗೆ ಈಗಾಗಲೇ 10 ವರ್ಷ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಮತ್ತೊಂದು ಸಲ ಈ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥೇಳಿ ಪಕ್ಷದ ಆದೇಶ, ಆ ಪಕ್ಷದ ಆದೇಶವನ್ನು ನಾನು ಅದನ್ನು ಪಾಲನೆ ಮಾಡೋಂಥ ಕೆಲಸ ನಾನು ಮಾಡಬೇಕು. ಸಿಕ್ಕಿದೆ ಆ ಕೆಲಸವನ್ನು ನಾವು ಎಂದು ಸೇರಿ ಮಾಡಬೇಕು. ಎಲ್ಲೋ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ನಾನು ಒಬ್ಬನೇ ಪೂರ ಎಲ್ಲ ಇವತ್ತು ಬೇರೆಯವ್ರನ್ನ ಸ್ಟೇರಿಂಗ್ ಇದ್ದಂಗೆ ಇರಲ್ಲ. ಎಲ್ಲರಿಗೂ ಒಟ್ಟಿಗೆ ಇರಬೇಕು. ಎಲ್ಲರೂ ಒಟ್ಟಿಗಿದ್ರೆ ಆ ಒಟ್ಟಾಗಿ ಕೆಲಸ ಮಾಡೋದು ಮಾತ್ರ ಆ ರಥ ಮುಂದೆ ಹೋಗುತ್ತೆ. ಆ ರಥ ಮುಂದೆ ಹೋಗುವಂತೇಳಿ ಕಾಂಗ್ರೆಸ್ ಪಕ್ಷದ ರಥವನ್ನು ನಾವೆಲ್ಲರೂ ಕೈ ಹಾಕಿ ಮುಂದುವರಿಯುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಬಹಳ ಒಂದು ನಮಗೆ ಇಷ್ಟವಾದಂಥ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಇದೆ, ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇದೆ. ಆದರೆ 10 ವರ್ಷದಿಂದ BJP ಸರ್ಕಾರ ಕೇಂದ್ರದಲ್ಲಿದೆ. ಆ BJP ಕೇಂದ್ರ ಸರ್ಕಾರ ಇವತ್ತು ಯಾವ ರೀತಿ ಜನರನ್ನ ಮರಳು ಮಾಡ್ತಾ ಇದೆ, ಜನರಿಗೆ ಯಾವ ರೀತಿ ಸುಳ್ಳು ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಏನೇನು ಮಾತಾಡ್ತಾರೆ ಅದು ಪೂರ ಸುಳ್ಳೇ ಮಾತಾಡ್ತಾರೆ. ಸುಳ್ಳಲ್ಲೇ ಈ ಜನರಿಗೂ ನಾನು 15 ಲಕ್ಷ ತಮ್ಮನ್ನು ಕೊಟ್ಟೆ, ಜನರಿಗೆ ನಾವು ಎಲ್ಲ ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ, ನಾವೆಲ್ಲರಿಗೂ ಪೆಟ್ರೋಲ್ ಬೆಲೆ ಎಲ್ಲ ಈಗ 100 ರೂಪಾಯಿ ಇರೋದನ್ನು 35 ರೂಪಾಯಿ ಮಾಡ್ತೀವಿ, ನೀವು 25 ರೂಪಾಯಿಗೆ ತಗೊಂಡಿದ್ದೀಯಪ್ಪ. 25 ರೂಪಾಯಿಗೆ ಪೆಟ್ರೋಲ್ ಸಿಗ್ತಾ ಇದ್ದಾರೆ. ಅದು ಜನಕ್ಕೂ ಇನ್ನೂ ಅರ್ಥನೇ ಆಗ್ತಾ ಇಲ್ಲ. ಏನು 25 ರೂಪಾಯಿ ಪೆಟ್ರೋಲ್ ಕೊಡ್ತಾ ಇದ್ದಾರೋ ಅಥವಾ ನಮ್ಮ ಹತ್ರ 100 ರೂಪಾಯಿ ದುಡ್ಡು ಎತ್ಕೊಳ್ತಾ ಇದ್ದಾರೋ, ನಮ್ಮ ಜೋಬಿ ಕಪ್ಪೆ ಆಗ್ತಾ ಇದ್ದಾರೋ ಅನ್ನೋದನ್ನು ನೋಡಬೇಕಾಗುತ್ತೆ. ಅದೆಲ್ಲವನ್ನ ನಾವು ಮುಂದೆ ಮಾತನಾಡೋಣ. ನಾವು ಈ ಚುನಾವಣೆಯಲ್ಲಿ ನಾವು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಗೀತಾ ಶಿವರಾಜ್ಕುಮಾರ್ ಅವರನ್ನು ಕೆಲಸ ಮಾಡಬೇಕು. ನಮ್ಮ ಪ್ರಕಾರದ ಸಾಧನೆ ಇವತ್ತು ದೇಶದಲ್ಲೇ ಯಾವುದೇ ಸರ್ಕಾರ ಮಾಡದೇ ಇರೋಂಥ ಸುಮಾರು 56,000 ಕೋಟಿ ರೂಪಾಯಿ ಫಲಾನುಭವಿಗಳಿಗೆ ನೇರವಾಗಿ ಹಣ ಹೋಗ್ತಾ ಇದೆ. ಯಾರ ಮಧ್ಯಸ್ಥೇನೂ ಇಲ್ಲ ಅಲ್ಲಿ. ಯಾರು ಬಂದು 5 ರೂಪಾಯಿ ಅದನ್ನು ತೆಗಿಯೋಕ್ಕಾಗಲ್ಲ, ಯಾರು 5 ರೂಪಾಯಿ ತಗೊಂಡು ಕಮಿಷನ್ ತೊಗೊಳಕ್ಕೂ ಆಗಲ್ಲ. ಇವೆಲ್ಲ BJP ಸರ್ಕಾರ 40% ಅಧಿಕಾರದಲ್ಲಿ ಇದ್ದಂಥ ಸಂದರ್ಭ 40% ಹೊಡೆದು ಇವತ್ತು ಆ 40%ದಿಂದ ದುಡ್ಡಲ್ಲೇ ಇವತ್ತು 56,000 ರೂಪಾಯಿ ಕೊಡೋಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಅದನ್ನು ಜನರಿಗೆ ನಾವು ಹೇಳೋಂಥ ಕೆಲಸ ಮಾಡಬೇಕು. ನಾವೆಲ್ಲರೂ ಹೇಳಿ ಪಕ್ಷವನ್ನು ಸಂಘಟನೆ ಮಾಡೋಂಥ ಕೆಲಸ ಮಾಡೋಣ. ಇವತ್ತು ಎಲ್ಲರೂ ಮಾತನಾಡೋದು ಹೇಳು ಇನ್ನು 32 ದಿವಸ 33 ದಿವಸ ಇದೆ. ಆ 30 ಕೆಲಸ ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಸೇರಿ ಈ ಕೆಲಸವನ್ನು ಮಾಡಬೇಕು. ನಮ್ಮ ಅಭ್ಯರ್ಥಿ ಅಂತ ಗೀತಾ ಶಿವರಾಜ್ಕುಮಾರ್ ಅವರು ನಮಗೆ ಅಭ್ಯರ್ಥಿ ಪ್ರಶ್ನೆ
ನಾವು ಕಾಂಗ್ರೆಸ್ಸಿನ ಅಭ್ಯರ್ಥಿ ಹಸ್ತದ ಗುರುತು ಅಂತೇಳಿ ಕೆಲಸ ಮಾಡುವಂಥದ್ದನ್ನ ನಾವು ಮಾಡಬೇಕು. ನಮ್ಮ ಅಭ್ಯರ್ಥಿ ಎಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ನಾವು ನಾಳೆ ನಮ್ಮ ಅಭ್ಯರ್ಥಿ ಬಂದಿಲ್ಲ ಅನ್ನೋದು ಮಾತಲ್ಲ. ನಮ್ಮ ಬೂತಲ್ಲಿ ನಾವೇ ಕೆಲಸ ಮಾಡೋದು ಅಂತಾದ್ರೆ ನಾವೇ ಹೋಗಿ ನಾನೇ ಅಭ್ಯರ್ಥಿ, ನನ್ನ ಹೇಳಿ ನಾನೇನು ಆಗಬೇಕು, ನಾನು ಏನು ಮಾಡಬೇಕು ಅಂತ ಹೇಳ್ಬೇಕು ಅಂತೇಳಿ ಕೆಲಸ ಮಾಡುವಂಥದ್ದನ್ನ ನಾವೆಲ್ಲರೂ ಸೇರಿ ಮಾಡೋಣ.